ಭಾಗ್ಯ ವಿಧಾತಾ ಪಂಜಾಬ ಸಿಂಧ್ ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ तव शुभ नामे जागे तव शुभ आशीष मागे गाहे तव जय गाता जन गण मंगलदायक जय हे भारत भाग्य विधाता जय हे जय हे जय हे जय जय बोलो भारत माता की जय। ಇಬ್ಬರಿಗೆ ತಿನ್ಸಿ ಸರ್ ಶರೀಫ್ ಅವ್ರು ತಿನ್ಸಿ ಸರ್ ಜಾಸ್ತಿ ತಿನ್ಸಿ ಈ ಕಡೆ ಸರ್. ವಿಶೇಷತೆ ಏನಂದರೆ ಭಾಳಷ್ಟು ಜನಕ್ಕೆ ನನ್ನ ಬರ್ತ್ಡೇ ಯಾರಿಗೂ ಗೊತ್ತಿರಲಿಲ್ಲ. ನನ್ನ ಸ್ನೇಹಿತರು ಹೆಂಗೋ ನನ್ನ ಡೇಟ್ ಆಫ್ ಬರ್ತನ್ನ ನನ್ನ ಸರ್ವಿಸ್ ಲಿಸ್ಟ್ನಲ್ಲಿ ನೋಡ್ಕೊಂಡ್ಬಿಟ್ಟು ನನ್ನ ಫ್ರೆಂಡ್ಸ್ಗಳು, ನನ್ನ ಬ್ಯಾಚ್ಮೇಟ್ಸ್ಗಳು ಮತ್ತು ನನ್ನ ಕೊಲೀಗ್ಸ್ಗಳೆಲ್ಲ ಇದನ್ನು ಆಗಸ್ಟ್ 15 ಬರ್ತ್ಡೇನ ಭಾಳಷ್ಟು ಜನಕ್ಕೆ ತಿಳಿಸ್ಕೊಟ್ರು. ಈ ಕಳೆದ 3 ವರ್ಷಗಳಿಂದ ವಿಶೇಷವಾಗಿ ನನ್ನ ಬರ್ತ್ಡೇಯನ್ನು ನನ್ನ ವೆಲ್ ವಿಷರ್ಸು, ನನ್ನ ಕೊಲೀಗ್ಸು ರಾತ್ರಿ 12 ಗಂಟೆಗೆ ಬಂದು ನನ್ನ ಮನೆಯಲ್ಲಿ ಮಲಗಿದ್ದವನ್ನ ಎಬ್ಬರಿಸಿ ಕೇಕ್ ಕಟ್ ಮಾಡೋದ್ರ ಮೂಲಕ ನನ್ನ ಬರ್ತ್ಡೇನ ಆಚರಣೆ ಮಾಡ್ತಿದ್ದಾರೆ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಎರಡನೇದಾಗಿ ನಂದು ಯಾವ ಜನ್ಮದ ಪುಣ್ಯನೂ ಗೊತ್ತಿಲ್ಲ, ಸ್ವತಂತ್ರ ದಿನಾಚರಣೆ ದಿವಸ ನನ್ನ ಬರ್ತ್ಡೇ ಇರದೆ ಅನ್ನೋದ್ರೆ ವಿಶೇಷ. ಇಡೀ ದೇಶ ಮಾಡುವಂಥ ರಾಷ್ಟ್ರೀಯ ಹಬ್ಬದ ದಿವಸ ನನ್ನ ಬರ್ತ್ಡೇ ಅನ್ನೋದು ಇನ್ನೂ ನನಗೆ ಖುಷಿ ಕೊಡುವಂಥ ವಿಷಯ. ನಾನು ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ನನ್ನ ಬ್ರದರ್ ಥರ ಇರುವಂಥ ಶರೀಫ್ ಅವರ ಈ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ನಾನು ಹಲವಾರು ಸರಿ ಬಂದಿದ್ದೀನಿ. ಈಗಾಗಲೇ ಇದು 2ನೇ ಸರಿ 3ನೇ ಸರಿ ನಾನು ಸ್ವತಂತ್ರ ದಿನಾಚರಣೆಗೆ ಬಂದಿರತಕ್ಕಂಥದ್ದು. ಇಲ್ಲೆಲ್ಲರಲ್ಲಿ ನೋಡಿದೆ ನಾನು, ಎಲ್ಲರೂ ಸಹ ಇವತ್ತು ನಾನು ರಜೆ ಕೊಟ್ಟಿಲ್ಲ ಅಂತ ಕೇಳಿದೆ ನಾನು ಬ್ರದರ್ಗೆ. ಸ್ವತಂತ್ರ ದಿನಾಚರಣೆನ ಆಚರಣೆ ಮಾಡಲಿಕ್ಕೋಸ್ಕರ ಇದ್ದಾರೆ ಅಂದರೆ ನಿಜವಾಗ್ಲೂ ನೀವು ಆರ್ ಗ್ರೇಟ್. ಭಾಳಷ್ಟು ಜನ ಅಂದರೆ ಕೆಲಸ ಅಂದರೆ ರಜೆ ಕೊಟ್ಬಿಟ್ರೆ ಸಾಕು ಅಂತ. ನೀವು ಎಂಪ್ಲಾಯೀಸು ಎಷ್ಟು ಖುಷಿಯಿಂದ ಇವತ್ತು ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ನಿಮ್ಮ ಮಾಲೀಕರ ಜೊತೆಯಲ್ಲಿ ಸೇರಿಕೊಂಡು ಖುಷಿಯಿಂದ ಆಚರಣೆ ಮಾಡ್ತಿದ್ರಿ. ನಿಮಗೆಲ್ಲರಿಗೂ ಸಹ ಅಮೃತ ಮಹೋತ್ಸವದ 75ನೇ ವರ್ಷದ ಈ ಒಂದು ಸ್ವತಂತ್ರ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ದೇವರು ನಿಮಗೆಲ್ಲರಿಗೂ ಸಹ ಒಳ್ಳೆಯ ಆರೋಗ್ಯ ಕೊಡಲಿ, ಒಳ್ಳೆಯ ಒಂದು ಸಿಟಿಜನ್, ಈ ದೇಶದ ಒಳ್ಳೆಯ ಪ್ರಜೆ ಆಗಲಿ ಅಂತೇಳಿ ನಿಮಗೆಲ್ಲರಿಗೂ ನಾನು ಹಾರೈಸುತ್ತಾ ಈ ಒಂದು ಸ್ವತಂತ್ರ ದಿನಾಚರಣೆಯ ಶುಭಾಶಯ ಕೋರೋದ್ರ ಮೂಲಕ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇನ್ನೂ ಭಾಳ ಎತ್ತರಕ್ಕೆ ಬೆಳಿಬೇಕಾದ್ರೆ ನೀವೆಲ್ಲರೂ ಸಹ ಕೈ ಜೋಡಿಸ್ಬೇಕು. ಇದು ಒಬ್ಬರೇ ಮಾಲೀಕರಿಂದ ಸಾಧ್ಯವೇ ಆಗೋದಂಥ ಕೆಲಸ ಅಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕೇವಲ ಇವರ ಅಣ್ಣ ತಮ್ಮದು ಇಬ್ಬರಿಂದ ಆಗುತ್ತೆ ಅಂದರೆ ಅದು ಅತಿಶಯೋಕ್ತಿ ಆಗುತ್ತೆ. ತಾವೆಲ್ಲರೂ ಸಹ ಕೈ ಜೋಡಿಸಿ ಈ ಕಂಪನಿ ಜೊತೆಗೆ ದುಡಿದ್ರೆ ಇವತ್ತೇನು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ಇಡೀ ನಮ್ಮ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ, ಇನ್ನೂ ಎತ್ತರಕ್ಕೆ ಬೆಳಿಬೇಕು. ನನ್ನ ಒಂದು ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ನಾನು ಭಾಳಷ್ಟು ಏನು ಈ ಬೇರೆ ಬೇರೆ ಕಂಪನಿಗಳಲ್ಲಿ ಪೊಲೀಸ್ ಠಾಣೆಯಲ್ಲಿ ಆಗುವ ದಾಖಲಾತಿ ಕೇಸ್ಗಳನ್ನು ನೋಡ್ತಾ ಇದ್ದೀನಿ. ಬಟ್ ನನ್ನ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಕೇಸ್ಗಳನ್ನ ಕಂಪೇರ್ ಮಾಡಿದಾಗ ಇವರು ಇನ್ನೋಸೆಂಟಾಗಿ ಅಲ್ಲಿ ಬಂದಂಥ ಅಪರಾಧಿಗಳಿಂದ, ವಿಕ್ಟಿಮ್ಗಳಿಂದ ಗೋಲ್ಡ್ ತೆಗೆದುಕೊಂಡು ಇವರು ದುಡ್ಡು ಕಟ್ಟುವಂಥದ್ದು ಹಲವಾರು ಪೊಲೀಸ್ ಠಾಣೆಗೆ ನಾನೇ ಇವ್ರ ಕಡೆಯಿಂದ ಒಂದು ಪೈಸನೂ ಕಮ್ಮಿ ಆಗದ ರೀತಿಯಲ್ಲಿ ಅವ್ರು ಏನು ಗೋಲ್ಡ್ ಕಳ್ಕೊಂಡಿದ್ದಾರೆ ಅವ್ರಿಗೆ ಗೋಲ್ಡ್ ಕೊಡಿಸಿರತಕ್ಕಂಥದ್ದು ಉದಾಹರಣೆ ಇದೆ. ಹೀಗಾಗಿ ನಾನು ಇವರಿಗೆ ಹಲವಾರು ಸರಿ ನಾನು ಸಲಹೆ ಕೊಟ್ಟಿದ್ದೆ. ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡೋದ್ರ ಮೂಲಕ ಕೆಲವೊಬ್ಬರು ಕಳ್ತನದ ಬಾಲನ್ನ ತಂದುಕೊಟ್ಟಿರೋದನ್ನ ಇವರೇ ಹೋಗಿ ಹಿಡಿದುಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಈ ತರಹ ಒಂದು ಕಂಪನಿಗಳು ನಮ್ಮ ದೇಶದಲ್ಲಿದ್ದರೆ ನಿಜವಾಗ್ಲೂ ಕಳ್ಳರಿಗೆ ಸಹಕಾರ ಆಗೋದಿಲ್ಲ, ಕಳ್ಳರಿಗೆ ಬುದ್ಧಿ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಇದ್ದೀನಿ. ದೇವರು ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ದೇಶಕ್ಕೆ 75 ವರ್ಷ ಆಯಿತು ಸ್ವತಂತ್ರ ಬಂದು. ಹಿಂದೂ ಬಾಂಧವರು ಉಗಾದಿ ಮಾಡ್ತಾರೆ, ಮುಸಲ್ಮಾನ್ ಬಾಂಧವರು ರಂಜಾನ್ ಮಾಡ್ತಾರೆ,
ಕ್ರಿಶ್ಚಿಯನ್ರು ಕ್ರಿಸ್ಮಸ್ ಮಾಡ್ತಾರೆ. ಅಂದರೆ 130 ಕೋಟಿ ಜನಸಂಖ್ಯೆ ಇರೋ ನಮ್ಮ ಭಾರತ ದೇಶ ನಾವೆಲ್ಲ ಮಾಡೋ ಏಕೈಕ ಹಬ್ಬ, ರಾಷ್ಟ್ರೀಯ ಹಬ್ಬ ಯಾವುದು ಅಂದರೆ ಸ್ವತಂತ್ರ ದಿನಾಚರಣೆ ಅಂತ ಹೇಳೋದು ಇಷ್ಟವಾಗುತ್ತೆ. ಸುಖ ಸುಮ್ಮನೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿಲ್ಲ. ನಾನು ಬಹಳ ಆರಾಧನೆ ಮಾಡುವ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ತಾಂತಾ ಟೋಪಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸಾವಿರಾರು ಜನರ ಒಂದು ಕಷ್ಟ, ನೋವು, ಬಲಿದಾನದಿಂದ ನಮಗೆ ಸ್ವತಂತ್ರ ಬಂದಿದೆ. ಪುಗ್ಸಟ್ಟೆ ಬಂದಿರೋ ಸ್ವತಂತ್ರ ಅಂದ್ಕೊಂಡ್ಬಿಟ್ಟು ಇವತ್ತು ನಾವೇನೆಂದರೆ ದಿನಾಚರಣೆ, ಸ್ವತಂತ್ರ ದಿನಾಚರಣೆ ಬರೀ ಸಿಹಿ ತಿನ್ನೋದಕ್ಕೆ ಮಾತ್ರ ಸೀಮಿತ ಮಾಡಿಕೊಳ್ಳೋ ಈ ದಿನದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯಲ್ಲಿ ಇವತ್ತು ಸ್ವತಂತ್ರ ದಿನಾಚರಣೆ ಮಾಡ್ತಾಯಿದ್ದೀವಿ ಅಂದರೆ ಇದೆಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ನಮ್ಮ ಕಂಪನಿಯ ಡೈರೆಕ್ಟರ್ ಅಂತ ಮೊಹಮ್ಮದ್ ಶರೀಫ್ ಇರ್ಬೋದು, ಮುಖ್ಯವಾಗಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಮುಂಬರುವ ದಿನಗಳಲ್ಲಿ ನೀವು ಆ್ಯಸ್ ಯು ಆರ್ ನಾಟ್ ಎ ಮಾಮೂಲಿ ಎಂಪ್ಲಾಯ್ ಅಂದ್ಕೋಬೇಡಿ, ಯು ಆರ್ ಆಲ್ಸೋ ಕಂಪನಿಯಲ್ಲಿ ಒಬ್ಬ ಮೆಂಬರ್ ಆಗಿದ್ದೀರಿ. ಈ ಕಂಪನಿ ನಿಮ್ಮದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂಬರುವ ದಿನಗಳಲ್ಲಿ ಕಂಪನಿ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು. ಈ 3-4 ವರ್ಷ 5 ವರ್ಷದಲ್ಲಿ ಏನು ಬೆಳೆದಿದೆಯೋ ಈ ಒಂದು ವರ್ಷದಲ್ಲಿ ನೆಕ್ಸ್ಟ್ 76th ಬರ್ತ್ಡೇ ಇದು ಏನು ಮಾಡ್ತೀವಿ ನಾವು, ಸೆಲೆಬ್ರೇಟ್ ಏನು ಮಾಡ್ತೀವಿ ಸ್ವತಂತ್ರ ದಿನಾಚರಣೆ, ಇದಕ್ಕೆ 10ರಷ್ಟು ಮಾಡೋದಕ್ಕೆ ಶತಪ್ರಯತ್ನ ಪಡ್ತಾ ಇದ್ದೀವಿ. ಮಾಡೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವತಿಯಿಂದ ಸಮಸ್ತ ನಾಡಿನ ಜನತೆಗೆ 75ನೇ ವರ್ಷದ ಅಮೃತ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಸರ್ ಸರ್ ಈ ಕಡೆ ಸರಿ. ಹೌದು ಬಗ್ಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ.